Hello, young minds. Welcome back to Triple T Academy. Firstly, heartily congratulations to all the DCET 2024 toppers. ಸೊ ಇಷ್ಟು ವರ್ಷ ನಿಮ್ಮ ಪ್ರಯತ್ನ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕನ್ಸಿಸ್ಟೆನ್ಸಿ ಎಫರ್ಟ್ಸ್ ನಿಮ್ಗೆ ಇವತ್ತು ಸಿಹಿ ಸುದ್ದಿನ ಕೊಟ್ಟಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ನೀವು ಅಂದ್ಕೊಂಡಿರೋ ಡ್ರೀಮ್ ಕಾಲೇಜಸ್ಗೆ ಬೇಕಾಗಿರ್ತಕ್ಕಂಥ ರ್ಯಾಂಕನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಬಿಕಾಸ್ ಇಷ್ಟು ದಿನಗಳ ಕಾಲ ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಈ ರ್ಯಾಂಕನ್ನು ತಂದು ಕೊಟ್ಟಿದೆ. ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಮೆನಿ ರ್ಯಾಂಕ್ಸನ್ನು ಕೊಟ್ಟಿದ್ದೀವಿ. ಸೊ ಫಸ್ಟ್ ಇಸ್ ಸ್ಟೇಟ್ 8th ರ್ಯಾಂಕ್ ಆ್ಯಂಡ್ ದೆನ್ ಸ್ಟೇಟ್ 11th ರ್ಯಾಂಕ್, ಸ್ಟೇಟ್ 12th ರ್ಯಾಂಕ್. ಸೊ ಇದಿಷ್ಟು ಇವಾಗ ಬಂದಿರೋ ಮಾಹಿತಿ, ಅಂದರೆ ಇಲ್ಲಿವರೆಗೂ ಬಂದಿರೋ ಇನ್ಫಾರ್ಮೇಷನ್ಸ್ ಪ್ರಕಾರ. ಸೊ ಸ್ಟಿಲ್ ಮೆನಿ ಮೋರ್ ಪೀಪಲ್ ಆರ್ ಸೆಂಡಿಂಗ್ ದೇರ್ ರ್ಯಾಂಕ್ಸ್. ಸೊ ಅದಿನ್ನೂ ಬೈಫರ್ಕೇಟ್ ಮಾಡಿಲ್ಲ. ಬೈಫರ್ಕೇಟ್ ಮಾಡಿದ್ಮೇಲೆ ಟೋಟಲ್ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಎಷ್ಟು ರ್ಯಾಂಕನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ವಿತಿನ್ ಶಾರ್ಟ್ ಡೇಸಲ್ಲಿ ನಾವು ಪಬ್ಲಿಷ್ನ ಮಾಡ್ತೀವಿ. ಸೊ ಇದೆಲ್ಲ ರ್ಯಾಂಕ್ ಆಯಿತು. ಸೊ ಕೆಲವ್ರಿಗೆ ರ್ಯಾಂಕ್ ಅನೌನ್ಸೇ ಆಗಿಲ್ಲ, ರ್ಯಾಂಕ್ ಬರ್ತಿಲ್ಲ. ಸೊ ರ್ಯಾಂಕಲ್ಲಿ ಗೊಂದಲಗಳಿದೆ. ಸೊ ವಾಟ್ ನೆಕ್ಸ್ಟ್ ಆಫ್ಟರ್ ಯೋರ್ DCET ರ್ಯಾಂಕಿಂಗ್? ಸೊ ರ್ಯಾಂಕ್ ಏನೋ ಬಂದಾಯಿತು, ರಿಸಲ್ಟ್ ಬಂದಾಯಿತು, ನೆಕ್ಸ್ಟ್ ಏನು ಮಾಡಬೇಕು? ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಹೇಗಾಗುತ್ತೆ? ಸೊ ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕು? ಸೊ ಈ ಎಲ್ಲದ್ರ ಕುರಿತಾದಂತೆಯೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಪರ್ಟಿಕ್ಯುಲರ್ ಕುರಿತಾದಂತೆಯೂ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಡೇಟನ್ನು ಸಹ ಟೆಂಟೇಟಿವ್ ಆಗಿ ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ವಿ. ಸೊ ಅಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಸೊ ಅದರದ್ದು ಲಿಸ್ಟನ್ನು ಸಹ ಕೊಟ್ಟಿದ್ದೆ. ಆ ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕನ್ನು ಸಹ ಪ್ರೊವೈಡ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ವಾಚ್. ಸೊ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಇಷ್ಟೇ ರ್ಯಾಂಕ್ ಇಲ್ಲ, ದೇರ್ ಆರ್ 30+ ಸ್ಟೂಡೆಂಟ್ಸ್ ಹೂ ಗಾಟ್ ಬಿಲೋ 100 ರ್ಯಾಂಕ್. 30+ ಸ್ಟೂಡೆಂಟ್ಸ್ ಹೂ ಗಾಟ್ ಬಿಲೋ 100 ರ್ಯಾಂಕ್. ಸೊ ಆಸ್ ಆಫ್ ನಾವ್ ಇನ್ಫಾರ್ಮೇಷನ್ಸ್ ಬಂದಿರೋ ಪ್ರಕಾರ, ಸೊ ಒನ್ಸ್ ವಿ ಗಾಟ್ ಆಲ್ ದ ಇನ್ಫಾರ್ಮೇಷನ್ಸ್, ಆಲ್ ದ ರ್ಯಾಂಕಿಂಗ್ಸ್, ಸೊ ನಾವು ಅದನ್ನು ವಿತಿನ್ ಶಾರ್ಟ್ ಡ್ಯೂರೇಷನ್ಸಲ್ಲಿ ಪಬ್ಲಿಷ್ ಮಾಡ್ತೀವಿ. ಸೊ ಹಾಗಾದರೆ ವಾಟ್ ನೆಕ್ಸ್ಟ್? ಸೊ ನಿಮ್ಮ ರ್ಯಾಂಕಿಂಗ್ ಅನೌನ್ಸ್ ಆಗಿದೆ. ಸೊ ರ್ಯಾಂಕಿಂಗ್ ಅನೌನ್ಸ್ ಆದಮೇಲೆ ಏನೇನು? ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ವೆರಿ ಕ್ವಿಕ್ಕಾಗಿ ವಿತೌಟ್ ಇಂಟಿಮೇಷನ್ಸ್, ವಿತೌಟ್ ನೋಟಿಫಿಕೇಷನ್ಸ್ ನಿಮ್ಮ ರ್ಯಾಂಕನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಸಹ ಇದು ಶಾಕಿಂಗ್ ಆಗಿರುತ್ತೆ. ಬಟ್ ಸ್ಟಿಲ್ ಇಟ್ಸ್ ಇಸ್ ವೆರಿ ಹ್ಯಾಪಿ ಬಿಕಾಸ್ ಯು ಗಾಟ್ ಯೋರ್ ರ್ಯಾಂಕ್ ವಿಚ್ ಇಸ್ ನೆಸೆಸರಿ ಟು ಗೆಟ್ ಇನ್ ಟು ಯೋರ್ ಫೇವ್ರೆಟ್ ಕಾಲೇಜಸ್. ಸೊ ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ ಏನಾಗುತ್ತೆ? ಸೊ ಯು ಕ್ಯಾನ್ ಸಿ, ಯಾರೆಲ್ಲ ಇನ್ನೂ ರಿಸಲ್ಟ್ ನೋಡಿಲ್ಲೋ, ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ವಿತ್ ಅಥಾರಿಟಿ ವೆಬ್ಸೈಟ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ಲಿಂಕ್ಸ್ ವಿಲ್ ಬಿ ಯೋರ್ DCET 2024 ರಿಸಲ್ಟ್ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಎಂಟರ್ ಯೋರ್ DCET ನಂಬರ್, ಸಬ್ಮಿಟ್, ನಿಮ್ಮ ರ್ಯಾಂಕನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಕೆಡ್ಯೂಲ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಕೆಡ್ಯೂಲ್ ಏನು ಹೇಳಿದ್ದಾರೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಕೆಡ್ಯೂಲ್, ಸೊ ಡೇಟ್ ಆ್ಯಂಡ್ ದೆನ್ ಟೈಮಿಂಗ್ಸು ಸಹ ಇನ್ಫಾರ್ಮ್ ಮಾಡಿದ್ದೀರೋ. ಸೊ ಲಾಸ್ಟ್ ಇಯರು ಸಹ ಇದೇ ಒಂದು ಮೆಥಡಲ್ಲಿ ಇನ್ಫಾರ್ಮ್ ಮಾಡಿದರು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 2nd of July, 3rd of July, 4th of July ಮೇ ಬಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರಬಹುದು ಅಂತ. ಸೊ ಅದೇ ಡೇಟಲ್ಲೇ ಬಿಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನಿಮ್ಮ ಟೈಮಿಂಗ್ ಸೆಷನ್ಸ್ನ ಅಲೋಟ್ ಮಾಡಿದ್ದಾರೆ. ಸೊ ಫಸ್ಟ್ ಸೆಷನ್ ವಿಲ್ ಬಿ 9:45 to 11:30, 11:30 to 1:15, that will be your second session. 2 o'clock to 4 o'clock, that will be your third session, and then 4:15, so that will be your ಫೋರ್ತ್ ಸೆಷನ್ಸ್ ಆಗುತ್ತೆ. ಸೊ ಹಾಗಾದರೆ 2nd of July 2024ಗೆ ಫಸ್ಟ್ ರ್ಯಾಂಕಿಂದ 1200 ರ್ಯಾಂಕಿಂಗ್ ಒಳಗೆ ಯಾರೆಲ್ಲ ಬಂದಿದ್ದೀರೋ, ಸೊ ಅವರು ಮಾರ್ನಿಂಗ್ ಸೆಷನ್ಗೆ ಹೋಗಬೇಕಾಗುತ್ತೆ. ಹಾಗೆ 1201 ರ್ಯಾಂಕಿಂದ 2400ವರೆಗೂ ಯಾರು ಬಂದಿದ್ದೀರೋ, ಸೊ ಅವರು ಸೆಕೆಂಡ್ ಸೆಷನ್ಗೆ ಹೋಗಬೇಕಾಗುತ್ತೆ. ಸೊ ಹೀಗೆ ನಿಮ್ಮ ರ್ಯಾಂಕ್ ವೈಸ್ ಅಲಾಟ್ಮೆಂಟ್ ಮಾಡಿರೋ ಡೇಟ್ಗೆ, ಟೈಮಿಂಗ್ಸ್ಗೆ ನೀವು ಹೋದರೆ ದಟ್ ವಿಲ್ ಬಿ ಬೆನಿಫಿಟ್ಸ್. ಬಿಕಾಸ್ ರಶ್ ಆಗಲ್ಲ. ಸೊ ಇನ್ ಟೈಮ್ಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್ ಯಾವುದ್ಯಾವುದು? ಸೊ ಇಲ್ಲಿ ನೋಡ್ಬೋದು, ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ಸು ಸಹ ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ಡಾಕ್ಯುಮೆಂಟ್ ಲಿಸ್ಟನ್ನು ನಾನು ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಬಟ್ ಸ್ಟಿಲ್, ಸೊ 2024 ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಅಪ್ಲಿಕೇಶನ್ಸ್ ಮಾಡಿ ನೀವು ಡಿಕ್ಲರೇಷನ್ಸ್ ಕೊಟ್ಟಿರ್ತಿರಲ್ಲ, ಸೊ ಆ ಒಂದು ಅಪ್ಲಿಕೇಶನ್ಸ್, ಆ್ಯಂಡ್ ದೆನ್ ಮೂಲ ಪ್ರವೇಶ ಪತ್ರ, ದಟ್ ವಿಲ್ ಬಿ ಯೋರ್ ಅಡ್ಮಿಟ್ ಕಾರ್ಡ್, 10th SSLC marks card, diploma all semester marks cards, 7 years of study certificate, and then ಯಾರೆಲ್ಲ ರಿಸರ್ವೇಷನ್ಸ್ ಕೋಟನ್ನು ಕ್ಲೈಮ್ ಮಾಡ್ತಿರೋ, ಸೊ ಅವ್ರಿಗೆ ಅನ್ವಯ ಆಗೋದು ಮಾತ್ರ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೂ ಸಹ ಎಲ್ಲರೂ ತೊಗೊಂಡೋಗ್ಬೇಕಾಗುತ್ತೆ. ಆ್ಯಂಡ್ ದೆನ್ ರಿಸರ್ವೇಷನ್ಸ್ ಕ್ಯಾಟಗರಿ ಅವ್ರಿಗೆ ಕನ್ನಡ ಮೀಡಿಯಮ್, ಯಾರೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದಿರೋ, ಸೊ ಆ ರಿಸರ್ವೇಷನ್ಸ್ ಕ್ಲೈಮ್ ಮಾಡಿವ್ರು ಕನ್ನಡ ಮೀಡಿಯಮ್, ರೂರಲ್ ಕರ್ನಾಟಕ,
ಆ್ಯಂಡ್ ದೆನ್ ಗ್ರಾಮೀಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹೊರನಾಡು ಗಡಿನಾಡು, ಸೊ ಇತರೆ ಯಾವುದೆಲ್ಲ ರಿಸರ್ವೇಷನ್ಸ್ಗೆ ನೀವು ಅಪ್ಲೈ ಮಾಡಿದ್ರು ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ನು ತೊಗೊಂಡೋಗ್ಬೇಕಾಗುತ್ತೆ. ಸೊ ತೊಗೊಂಡೋಗೋದಕ್ಕಿಂತ ಮುಂಚೆ ಯಾರೆಲ್ಲ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡಿದ್ದೀರೋ ಸೊ ಅವರು ನಿಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಬೇಕಾಗುತ್ತೆ. ಸೊ ಸೈನ್ ಮಾಡಿಸ್ ಆದ ನಂತರ ನೀವು ತೊಗೊಂಡೋಗ್ಬೇಕು. ಸೊ ಒನ್ಸ್ ಈ ಎಲ್ಲ ಡಾಕ್ಯುಮೆಂಟ್ಸು ನೀವು ಕಲೆಕ್ಟ್ ಮಾಡಾದ ನಂತರ 3 set ಆಫ್ ಜೆರಾಕ್ಸ್ನ ತೊಗೊಳ್ಳಿ. 3 set ಆಫ್ ಜೆರಾಕ್ಸ್ನ ತೊಗೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. A1 ಆಫೀಸರ್ ಹತ್ರ ಸೈನ್ ಹಾಕಿಸ್ಬೇಕಾಗುತ್ತೆ. ವಿತ್ ಸೀಲ್ ಸಮೇತ ನೀವು ಸೈನ್ ಹಾಕಿಸ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ. ಸೊ ದಿಸ್ ವಿಲ್ ಬಿ ಯೋರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ರಿಗಾರ್ಡಿಂಗ್. ಹಾಗಾದರೆ ಮಾರ್ಕ್ಸ್ ಎಂಟ್ರಿ ಫಾರ್ಮ್ಯಾಟ್. ಸೊ ಎಷ್ಟೊಂದು ಜನ ಮಾರ್ಕ್ಸ್ ಎಂಟ್ರಿ ಫಾರ್ಮ್ಯಾಟ್ ಇದು ಆಲ್ರೆಡಿ ಡಿಪ್ಲೊಮಾ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಎನೇಬಲ್ ಮಾಡಿದರು. ಸೊ ಸಮ್ ಆಫ್ ಯು ಆರ್ ನಾಟ್ ಎಂಟರ್ಡ್ ಯುವರ್ ಮಾರ್ಕ್ಸ್ ಪ್ರಾಪರ್ಲಿ. ಸೊ ಅಂಥ ಸ್ಟೂಡೆಂಟ್ಸಿಗೆ ಮಾತ್ರ ರಿಸಲ್ಟ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಸೊ ಅವರು ನಿಮ್ಮ DCET ನಂಬರ್ ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಫಾರ್ಮ್ಯಾಟ್ ಬರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಆ್ಯಂಡ್ ದೆನ್ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ PDF ಮಾಡಿ ಮತ್ತೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವ್ರಿಗೆ ಮೇಲ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ DCET ನಂಬರ್ ಆ್ಯಂಡ್ ದೆನ್ ಡಿಪ್ಲೊಮೊ ರಿಜಿಸ್ಟರ್ ನಂಬರ್, ಯುವರ್ ನೇಮ್, ಮೊಬೈಲ್ ನಂಬರ್ ಆ್ಯಂಡ್ ನೇಮ್ ಆಫ್ ದ ಡಿಪ್ಲೊಮೊ ಬೋರ್ಡ್, ಆ್ಯಂಡ್ ದೆನ್ ಡಿಪ್ಲೊಮೊ ಮಾರ್ಕ್ಸ್, ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, obtained marks, maximum marks. So what is obtained marks and maximum marks? So maximum marks ಅಂದರೆ ನಿಮ್ಮ ಸಬ್ಜೆಕ್ಟ್ಗೆ ಎಷ್ಟು ಪರ್ ಸೆಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ 2000 ಪರ್ ಸೆಮ್ಗೆ ಇನ್ಕ್ಲೂಡಿಂಗ್ ಆಲ್ ದ ಸಬ್ಜೆಕ್ಟ್ಸ್. 6 ಸಬ್ಜೆಕ್ಟ್ಸ್ ಆಗಿರ್ಬೋದು, ಕೆಲವ್ರಿಗೆ ಕಮ್ಮಿ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಇರುತ್ತೆ. ಸೊ ಇನ್ಕ್ಲೂಡಿಂಗ್ ಆಲ್ ದ ಸಬ್ಜೆಕ್ಟ್ ಸಮ್ ಆಫ್ ಎಷ್ಟು ಬರುತ್ತೋ ಸೊ ಅದು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್. ಆ್ಯಂಡ್ ದೆನ್ ಒಬ್ಟೈನ್ಡ್ ಮಾರ್ಕ್ಸ್, ಎಲ್ಲ ಸಬ್ಜೆಕ್ಟಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ ಸೊ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತಲ್ವ, ದಟ್ ವಿಲ್ ಬಿ ಯೋರ್ ಒಬ್ಟೈನ್ಡ್ ಮಾರ್ಕ್ಸ್. ಸೊ ಅದನ್ನು ಎಂಟರ್ ಮಾಡಬೇಕಾಗುತ್ತೆ ಆಲ್ ದ ಸೆಮಿಸ್ಟರ್ ಟಿಲ್ ಯೋರ್ 6th ಸೆಮಿಸ್ಟರ್. ಆ್ಯಂಡ್ ದೆನ್ ಟೋಟಲ್ ಮಾಡಬೇಕಾಗುತ್ತೆ. ಫಸ್ಟ್ ಇಯರ್ ರಿಸಲ್ಟ್ಸ್, ಒಬ್ಟೈನ್ಡ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಸೆಕೆಂಡ್ ಇಯರ್ ಒಬ್ಟೈನ್ಡ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಥರ್ಡ್ ಇಯರ್ ಒಬ್ಟೈನ್ಡ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಆ್ಯಂಡ್ ದೆನ್ ಯೋರ್ ಸಿಗ್ನೇಚರ್. ಸೊ ಸಮ್ ಆಫ್ ದ ಸ್ಟೂಡೆಂಟ್ಸ್ಗೆ CGPA ಕೊಟ್ಟಿದ್ದಾರೆ ಸರ್ ಅಂತ ಎಷ್ಟೊಂದು ಜನ ಡೌಟ್ಸ್ ಕೇಳಿದರು. ಸೊ ಅದಕ್ಕೂ ಸಹ ಇಲ್ಲಿ ಆನ್ಸರ್ನ ಮಾಡಿದ್ದಾರೆ. ಯು ಕ್ಯಾನ್ ಸಿ ಇನ್ ಕೇಸ್ ಮಾರ್ಕ್ಸ್ ಅವಾರ್ಡೆಡ್ ಇನ್ ಗ್ರೇಡ್ ಸಿಸ್ಟಮ್, ಎಂಟರ್ CGPA ಆ್ಯಂಡ್ ಕನ್ವರ್ಟ್ ಇನ್ ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಯೂಸಿಂಗ್ ಫಾರ್ಮುಲಾ ದಟ್ ವಿಲ್ ಬಿ CGPA minus 0.75. ಸೊ ದಟ್ ವಿಲ್ ಬಿ ಯೋರ್ ಪರ್ಸೆಂಟೇಜ್ ಆಗುತ್ತೆ. ಸೊ ಅಂಡ್ ಕೆಳಗಡೆ CGPA obtained, percentage of marks. ಸೊ ದೆನ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್. ಸೊ ಒನ್ಸ್ ನೀವು ಈ ಫಾರ್ಮನ್ನು ಫಿಲ್ ಮಾಡಾದಮೇಲೆ ಸೊ ಅದನ್ನು ನೀವು PDF ಮುಖಾಂತರ ಸೊ KA ಅಥಾರಿಟಿಗೆ Gmail ID ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್. ಈ ಒಂದು Gmail IDಗೆ ನೀವು PDFನ ಸೆಂಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಯುವರ್ ಮಾರ್ಕ್ಸ್, ಡಿಪ್ಲೊಮಾ ಮಾರ್ಕ್ಸ್ ಎಂಟ್ರಿ. ಸೊ ದೆನ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಂಟರ್ ಅಡ್ರೆಸ್ ಲಿಸ್ಟ್. ಸೊ ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡ್ತೀನಿ ಅನ್ನೋದನ್ನ ಲಿಸ್ಟನ್ನು ಸಹ ಬಿಟ್ಟಿದ್ದಾರೆ. ಸೊ ಟೋಟಲ್ ಆಫ್ 716, ಸೊ 716 ಕಾಲೇಜಸ್ ಇದೆ. ಸೊ ಇಲ್ಲಿ ನಿಮಗೆ ನಿಯರ್ ಬೈ ಯಾವ ಕಾಲೇಜಸ್ ಇದೆಯೋ ಸೊ ಅಲ್ಲಿ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಿಸ್ಕೊಬೋದು. ಸೊ ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವಿತ್ ರೆಸ್ಪೆಕ್ಟ್ ಟು ಯುವರ್ DCET 2024ಗೆ ಲೇಟೆಸ್ಟ್ ಅಪ್ಡೇಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ ಆಲ್ ದಿಸ್ ಪ್ರೊಸೀಜರ್ಸ್. ಸೊ ನಿಮ್ಮ ರ್ಯಾಂಕ್ ಲಿಸ್ಟ್ ಆಯಿತು, ದೆನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಸೆಂಟರ್ಸ್ ಲಿಸ್ಟು ಬಿಟ್ಟಿದ್ದಾರೆ. ಅದಾದ ನಂತರ ಏನು ಮಾಡಬೇಕು ಅನ್ನೋದು ಎಲ್ಲ ವೀಡಿಯೋನು ಈ ಒಂದು TTT ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ವಿಡಿಯೋ ನಿಮಗೆ ಫಸ್ಟ್ ಸಿಗಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. Thank you and heartily congratulations to all the Diploma DCET 2024 toppers.